ನಾವಿವತ್ತು ಅಶ್ವಿನಿ ಅತ್ತೆ ಮದುವೆಲಿದ್ದೀವಿ. ಅಶ್ವಿನಿ ಅತ್ತೆ ಮದುವೆಯಲ್ಲಿ ಅಶ್ವಿನ್ ಅಂತೂ ಫುಲ್ ಮೆಂಚಿಂಗು. ಎಲ್ಲರಿಗೂ ಅಶ್ವಿನ್ ನೋಡೋದೇ ಕೆಲಸ. ಬನ್ನಿ ಮದುವೆಗೆ ಹೋಗೋಣ ಬೇಗ ಬೇಗ. ಮದುವೆ ಕೂಸಿನ ಮಂಟಪಕ್ಕೆ ಕರ್ಕೊಬಂದಿದ್ದಾರೆ. ಇವಾಗ ಇನ್ನೂ ಹಾರ ಎಕ್ಸ್ಚೇಂಜ್ ಆಗೋ ಕಾರ್ಯಕ್ರಮ. ಎಲ್ಲರೂ ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇದ್ದೀವಿ, ಹುಡುಗ ತಲೆ ತೆಗಿಸ್ತಾನೋ ಇಲ್ಲೋ ಅಂತ ನೋಡೋದಕ್ಕೆ. ನಾನು ಮದುವೆ ಆಗೋದಕ್ಕಿಂತ ಮೊದಲು ನನಗೆ ಈ ಶಾಸ್ತ್ರಗಳೆಲ್ಲ ಅಷ್ಟೊಂದು ಗೊತ್ತಿರಲಿಲ್ಲ ಆಯಿತಾ, ಮದುವೆಲಿ ಏನೇನು ಮಾಡಿಸ್ತಾರೆ ಅನ್ನೋದೆಲ್ಲ. ಆಮೇಲೆ ಅಂದರೆ ನನಗೆ ಹೆಂಗಿತ್ತಂದರೆ ತಲೆಯಲ್ಲಿ ಮದುವೆ ಅಂದರೆ ಮಾಲೆ ಎಕ್ಸ್ಚೇಂಜ್ ಮಾಡ್ಕೊಳ್ತಾರೆ, ಸಪ್ತಪದಿ ತುಳಿಯೋದು ಗೊತ್ತು, ಆಮೇಲೆ ಧಾರೆ ಎರೆದು ಕೊಡೋದು, ಅದು ಬಿಟ್ಟರೆ ಇನ್ನೊಂದು ತಾಳಿ ಕಟ್ಟೋದು, ಇಷ್ಟೇ ಗೊತ್ತಿರೋದು ನನಗೆ ಮದುವೆ ಅಂದರೆ. ಅದರಲ್ಲಿ ಇಷ್ಟೊಂದು ಶಾಸ್ತ್ರಗಳಿದೆಯಾ, ಇಷ್ಟೊಂದು ಪ್ರೊಸೀಜರ್ಸ್ ಇರುತ್ತಾ, ನಾನು ಮದುವೆ ಆದಾಗಲೇ ಗೊತ್ತಾಗಿದ್ದು. ಫ್ರೆಂಡ್ಸ್, ಇವಾಗ ಮಂಟಪದಲ್ಲಿ ದಾರ ಎರೆಯೋ ಕಾರ್ಯಕ್ರಮ ನಡೀತಾ ಇದೆ. ಇದಂತೂ ತುಂಬಾ ಪುಣ್ಯದ ಕೆಲಸ ಅಂತೆ. ಇಡೀ ಮದುವೆ ಅನ್ನೋ ಪ್ರೋಗ್ರಾಮಲ್ಲಿ ಹೇಗೆ ಮಂಟಪ ಮಾಡಿಸಿದ್ದೀವಿ, ಊಟಕ್ಕೆ ಅದನ್ನ ಮಾಡಿಸಿದ್ದೀವಾ ಇಲ್ವಾ, ಮದುವೆ ತುಂಬ ಗ್ರ್ಯಾಂಡಾಗಿ ಮಾಡಿಸಿದ್ವಾ ಅನ್ನೋದೆಲ್ಲದಕ್ಕಿಂತ ಇಂಪಾರ್ಟೆಂಟು ಮತ್ತು ತುಂಬ ಪುಣ್ಯದ ಕೆಲಸ ಇದಂತೆ. ಅದಕ್ಕೆ ಎಷ್ಟೋ ಜನ ಈ ದಾರೆ ಎರೆಯೋದಕ್ಕೆ ಕಾರ್ಯಕ್ರಮಕ್ಕೆ ಕಾಯ್ತಿರ್ತಾರಂತೆ, ನಾವು ಸ್ವಲ್ಪ ಪುಣ್ಯ ಸೇರಿಸ್ಕೊಳ್ಳೋಣ ಅಂದ್ಬಿಟ್ಟು. ಈ ದಾರೆ ಎರೆಯೋಕ್ಕೂ ಮುಂಚೆ ಹೆಂಗಿರತ್ತಂದರೆ ನೋಡಿ, ಹುಡುಗಿ ಕೈಗೆ ಅಕ್ಕಿಯನ್ನು ಹುಡುಗ ಹಾಕದ, ಇವಾಗ ಹುಡುಗನ ಕೈಗೆ ಅಕ್ಕಿನ ಹುಡುಗಿ ಅಪ್ಪ ಹಾಕ್ತಾ ಇದ್ದಾರೆ. ಅದು 1-2 ಸತಿ ಅಲ್ಲ 3 ಸತಿ ಹಾಕಬೇಕು. ಅದಾದಮೇಲೆ ಹುಡುಗಿ ಕೈ ಮೇಲೆ ಹುಡುಗನ ಕೈ ಇಟ್ಟು ತೆಂಗಿನಕಾಯಿ ಸ್ವರ್ಣ ಎಲ್ಲ ಇಟ್ಬಿಟ್ಟು ದಾರೆ ಎರಿತಾರೆ. ಈ ಮದುವೆ ಆಗದೆ ಇರೋ ಅಥವಾ ಲೇಟಾಗಿ ಮದುವೆ ಆಗ್ತಿರೋ ಹೆಣ್ಮಕ್ಳಿಗೆ ಅಥವಾ ಗಂಡು ಮಕ್ಕಳಿಗೆ ಇಲ್ಲೊಂದು ಸೀಕ್ರೆಟ್ಸ್ ಇದೆ, ಏನಂತ ಹೇಳ್ತೀನಿ ಕೇಳಿ. ಈ ದಾರೆ ಎರೆದಿರೋ ಅಕ್ಕಿ ಕಾಳು ಅಕ್ಕಿ ಇರತ್ತಲ್ಲ, ಆ ಅಕ್ಕಿನ ತೊಗೊಂಡೋಗು ಮದುವೆ ಆಗದೆ ಇರೋ ಅಥವಾ ಮದುವೆ ಆಗಬೇಕಾಗಿರುವಂತಹ ಹುಡುಗ ಅಥವಾ ಹುಡುಗಿ ತಲೆ ಮೇಲೆ ಅವ್ರಿಗೆ ಗೊತ್ತಿಲ್ಲದೆ ಇರೋ ಥರ ಹಾಕಿದರೆ ಅವರಿಗೆ ಬೇಗ ಮದುವೆ ಆಗತ್ತಂತೆ. ಇದು ನಮ್ಮ ಕಡೆ ಏನೋ ಒಂದು ನಂಬಿಕೆ. ಹಾಗೆ ಫ್ರೆಂಡ್ಸ್, ಇವಾಗ ನೋಡಿ ಮಂಟಪದಲ್ಲಿ ಬಳುವಳಿ ಕೊಡ್ತಿದ್ದಾರೆ. ಬಳುವಳಿ ಅಂದರೆ ಹೆಣ್ಮಗಳು ಗಂಡನ ಮನೆಗೆ ಹೋಗ್ತಾ ಬರೀ ಕೈಯಲ್ಲಿ ಹೋಗಬಾರ್ದು ಅಂತ ಅವಳಿಗೆ ಛತ್ರಿ, ಆಮೇಲೆ ಬಟ್ಟೆ ಇಟ್ಕೊಳ್ಳೋಕ್ಕೆ ಸೂಟ್ ಕೇಸು, ಪಾತ್ರೆ, ಅಡುಗೆ ಮಾಡೋಕ್ಕೆ ಅಕ್ಕಿ, ಬೇಳೆ ಎಲ್ಲನೂ ಕೊಟ್ಟು ಕಳಿಸ್ತಾರೆ. ಹಾಗೆಯೇ ಇಂಪಾರ್ಟೆಂಟ್ ಅಂದರೆ ತೆಂಗಿನ ಶಶಿ ಕೊಟ್ಟು ಕಳಿಸ್ತಾರೆ. ಏನಕ್ಕೆ ಗೊತ್ತಾ, ಅದು ಯಾಕೆ ತೆಂಗಿನ ಶಶಿನೇ ಕೊಡಬೇಕು, ಬೇರೆ ಯಾವುದಾದ್ರು ಹೂವಿನ ಗಿಡ ಅಥವಾ ಮತ್ತೆ ಯಾವ್ದಾದ್ರು ಕೊಡ್ಬೋದಲ್ಲ ಗಿಡನ ಅಂತ ಅಂದ್ಕೋಬೋದು. ತೆಂಗು ನೋಡಿ ಕಲ್ಪವೃಕ್ಷ, ಅದು ಎಷ್ಟೊಂದು ಯೂಸಿ ಬರುತ್ತೆ, ಎಷ್ಟೊಂದು ಬಳಕೆ ಮಾಡ್ಕೋತೀವಿ ನಾವು ಅದನ್ನು. ಹಾಗೆ ಹೆಣ್ಣು ಕೂಡ ಅವಳು ಗಂಡ ಮತ್ತು ಗಂಡನ ಮನೆಯವರಿಗೆ ಕಷ್ಟ ಸುಖದಲ್ಲಿ ಎಲ್ಲದರಲ್ಲೂ ಭಾಗಿಯಾಗಿ ಯಶಸ್ಸು ಕಾಣಲಿ ಅಂತ ತೆಂಗಿನ ಗಿಡನ ಕೊಡೋದು.
ಮಂಟಪದಲ್ಲಿ ಇವಾಗ ಮದುವೆ ಕಾರ್ಯಕ್ರಮ ಎಲ್ಲ ಮುಗೀತು. ಹಾಗೆ ನವ ಜೋಡಿಗಳು ಹೋಮದ ಕಾರ್ಯಕ್ರಮಕ್ಕೆ ಕೂತಿದ್ದಾರೆ. ಕಂಗ್ರ್ಯಾಚುಲೇಷನ್ಸ್ ಅಶ್ವಿನಿ ಆ್ಯಂಡ್ ಭಾವ. ಹಾಗೆ ಫ್ರೆಂಡ್ಸ್, ಇವತ್ತಿನ ಮದುವೆಯಲ್ಲಿ ಒಂದು ಪುಟಾಣಿ ಸೆಲೆಬ್ರಿಟಿ ಬಂದಿದ್ದಾಳೆ. ಯಾರಂತ ಗೆಸ್ ಮಾಡ್ತೀರಾ? ನಿಮಗೆಲ್ಲ ಗೊತ್ತಾಯ್ತಾ ಆಲ್ರೆಡಿ? ಅವಳು ಬೇರೆ ಯಾರು ಅಲ್ಲ, ನಮ್ಮ ದಿಯಾ ಹೆಗ್ಡೆ, ಸರಿಗಮಪ ಫೇಮಸ್ ದಿಯಾ ಹೆಗ್ಡೆ. ಎಂಗೇಜ್ಮೆಂಟ್ ಅಲ್ಲಿ ಇಲ್ಲಿ ಫೋಟೋ ಹೊಡ್ಕೊಂಡಾಗಿತ್ತಲ್ಲ, ನನಗೆ ಇಲ್ಲಿ ನೋಡು, ಇಲ್ಲಿ ನೋಡು ಮಗ ದಿಯಕ್ಕ. ಹಾಯ್ ಮಾಡ ಮಗ, ಸೊಪ್ಪು ಇಲ್ಲ ಇದು ಮಗ, ಅಕ್ಕ ನೋಡು, ಅಕ್ಕ ನೋಡು, ಹಾಯ್ ಮಾಡು ಅಕ್ಕಂಗೆ. ಅಕ್ಕಂಗೆ ಒಂದು ಫ್ಲಾಂಕ್ ಇಸ್ಕೊಡು. ಅಕ್ಕ ಚಂದ ಹಾಡು ಹೇಳ್ತು ಮಗ. ಮದುವೆ ಕಾರ್ಯಕ್ರಮ ಎಲ್ಲ ಮುಗಿದ್ಮೇಲೆ ನಮಗೇನು ಕೆಲಸ? ರುಚಿಯಾದ ಊಟ ಸವಿಯೋದೇ ಕೆಲಸ. ಅದು ಮದುವೆ ಮನೆ ಊಟ ಅಂದರೆ ಕೇಳಬೇಕಾ? ಎಷ್ಟೊಂದು ವೆರೈಟೀಸ್ ಇರುತ್ತೆ, ಹಬ್ಬದ ಊಟದ ಥರನೇ. ಹಾಗಾದರೆ ಮತ್ತ್ಯಾಕೆ ತಡ, ಬೇಗ ಊಟ ಮಾಡೋಣ ಬನ್ನಿ ಎಲ್ಲರೂ. ಹಾಗೆ ಫ್ರೆಂಡ್ಸ್, ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲೋ ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಅಲ್ಲೇ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ. ಬೆಲ್ ಬಟನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕಿರೋ ವಿಡಿಯೋದು ನೋಟಿಫಿಕೇಷನ್ ನಿಮಗೆ ಬರುತ್ತೆ ಅಂತ ಹೇಳ್ತಾ, ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ವಾಣಿ ವ್ಲಾಗ್. ಟಾಟಾ, ಬಾಯ್ ಬಾಯ್.